ಸರ್, ಈಗಾಗಲೇ ತಮ್ಮ ಹಲವು ವರ್ಷಗಳ ಕನಸು, ತಮ್ಮ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ, ಏನು ಹೇಳ್ತೀರಾ? ಇದು ನನಗೆ ವೈಯಕ್ತಿಕವಾಗಲೂ ಮತ್ತು ಬೆಂಗಳೂರು ದಕ್ಷಿಣಕ್ಕೆ ವಿಶೇಷವಾಗಿ ಬಹಳ ಯಶಸ್ವಿ ದಿನ. ಇದು ಕಳೆದ 5-6 ವರ್ಷದಿಂದ ಈ ಯೆಲ್ಲೋ ಲೈನ್ ಮೆಟ್ರೋ ಉದ್ಘಾಟನೆ ಆಗಬೇಕು ಆದಷ್ಟು ಬೇಗ ಅನ್ನುವಂಥ ನಮ್ಮ ಹೋರಾಟ ಇತ್ತು. ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಇತ್ತು, ಕೋವಿಡ್ನ ಮಧ್ಯದಲ್ಲಿ ಕೆಲಸ ಮಾಡಿಸುವಂಥ ಸಮಸ್ಯೆ ಇತ್ತು, ಚೈನಾಯಿಂದ ಬರಬೇಕಾದಂಥ ಟ್ರೈನ್ ಸೆಟ್ಗಳು ಕರೆಕ್ಟ್ ಟೈಮಿಗೆ ಬರದಲ್ಲೇ ಇದ್ದಾಗ ಭಾರತದಲ್ಲೇ ಹೊಸ ಫ್ಯಾಕ್ಟ್ರಿ ಶುರು ಮಾಡಿಸಿ ಟೀಟಾಗರ್ನಿಂದ ರೇಲನ್ನು ಇಲ್ಲಿಗೆ ತೆಗೆದುಕೊಂಡು ಬರುವಂಥ ಕೆಲಸ ಆಯಿತು. ಇಂಡಿಯಾದ ಎಂಬಸಿ ಶಾಂಘೈನಲ್ಲಿರೋ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಹೋಮ್ ಅಫೇರ್ಸು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗಳ ಜೊತೆಗೆ ವೀಸಾಗಳನ್ನು ಕೊಡಿಸಿ CMRSನ ಅಪ್ರೂವಲ್ಗಳಾಗಿ ಇವತ್ತು ಫೈನಲಿ ಮಾನ್ಯ ಪ್ರಧಾನಮಂತ್ರಿಗಳು ಆದಷ್ಟು ಬೇಗ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಇವತ್ತು ಹಳದಿ ಮಾರ್ಗವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ಆಪರೇಷನ್ ಶುರುವಾದ ಮೇಲೆ 8 ಲಕ್ಷ ಜನ ಈ ಭಾಗದ ಜನ ಪ್ರತಿನಿತ್ಯ ಇದರಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಐತಿಹಾಸಿಕವಾದಂಥ ಒಂದು ಕೊಡುಗೆ ಬೆಂಗಳೂರಿಗೆ ಇವತ್ತು ಪ್ರಧಾನಮಂತ್ರಿಗಳು ಕೊಡೋರಿದ್ದಾರೆ. ಜೊತೆಗೆ ಸುಮಾರು 20,000 ಕೋಟಿ ರೂಪಾಯಿಯ ಮೆಟ್ರೋ ಫೇಸ್ 3 ನಮ್ಮ ಬೆಂಗಳೂರು ದಕ್ಷಿಣದ JP ನಗರದಿಂದ ಪ್ರಾರಂಭ ಆಗಿ ಕಡಬಗೆರೆವರೆಗೆ ಹೋಗುವಂಥ ಮೆಟ್ರೋ ಫೇಸ್ 3 ಮಾರ್ಗಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಪ್ರಧಾನಮಂತ್ರಿಗಳು ಮಾಡೋರಿದ್ದಾರೆ. ಆ ಕಾರ್ಯಕ್ರಮ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ದಿನಕ್ಕೆ 10 ಲಕ್ಷ ಜನ ಅದರಲ್ಲೂ ಕೂಡ ಪ್ರಯಾಣ ಮಾಡಲಿಕ್ಕಾಗತ್ತೆ. ಒಟ್ಟಾರೆಯಾಗಿ ಇವತ್ತಿನ ಪ್ರಧಾನಮಂತ್ರಿಗಳ ಭೇಟಿ ಬೆಂಗಳೂರು ದಕ್ಷಿಣದ 18 ಲಕ್ಷ ನಾಗರಿಕರಿಗೆ ಸಹಾಯ ಆಗುವಂಥ ಬಹಳ ದೊಡ್ಡ ಯೋಜನೆಯನ್ನು ಪ್ರಧಾನಮಂತ್ರಿಗಳು ಕೊಡ್ತಾ ಇದ್ದಾರೆ. ನಾನು ಆಗಸ್ಟ್ 1ನೇ ತಾರೀಕು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅನ್ನುವಂಥ ಮನವಿ ಮಾಡಿದಾಗ ಇದೇ ವಾರ ಬರ್ತೇನೆ, ಇಂಥ ಮುಖ್ಯವಾದಂಥ ಪ್ರಾಜೆಕ್ಟು ಡಿಲೇ ಆಗೋದು ಸರಿಯಲ್ಲ, ಬೆಂಗಳೂರಿನ ಜನ ಟ್ರಾಫಿಕ್ನಿಂದ ಬಳಲ್ತಾ ಇದ್ದಾರೆ, ಆದಷ್ಟು ಬೇಗ ಇದವರಿಗೆ ಸಿಗಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು 7-8 ದಿನದ ಒಳಗಡೆ ಬೆಂಗಳೂರಿಗೆ ಸಮಯ ಕೊಟ್ಟು ಇವತ್ತು ಅವರು ಬಂದಿದ್ದಾರೆ. ನಾನು ಬೆಂಗಳೂರಿನ ಜನರ ಪರವಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನೋಡಿ, ಜನ ಕಳೆದ 4 ವರ್ಷದಿಂದ ಯಾರು ಈ ಮೆಟ್ರೋ ಯೆಲ್ಲೋ ಲೈನಿಗೆ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಿದೆ. ರಾಜ್ಯ ಸರ್ಕಾರದಲ್ಲಿ ಅವರು ಮಾಡದಲೇ ಇರೋ ಕೆಲಸಕ್ಕೆ ಕ್ರೆಡಿಟ್ ಅನ್ನ ಕಸಿದುಕೊಳ್ಳುವಂತ ಒಂದು ಹೊಸ ಸಮಸ್ಯೆ ಪ್ರಾರಂಭ ಆಗಿದೆ. IPL ಗೆದ್ದ ಮೇಲೆ ಇವರೇ ಸ್ವತಃ ಕ್ರಿಕೆಟ್ ಆಡಿ IPL ಟ್ರೋಫಿ ಗೆದ್ರೇನೋ ಅನ್ನೋ ರೀತಿ ಸಂಭ್ರಮಾಚರಣೆಯನ್ನು ಇವರೇ ಮಾಡಿದ್ರು. ಆ ವಿರಾಟ್ ಕೊಹ್ಲಿನೇ ಅಷ್ಟು ಎತ್ತರದಲ್ಲಿ ಆ ಟ್ರೋಫಿ ಹಿಡ್ದಿರ್ಲಿಲ್ಲ, ಇವ್ರು ಅಷ್ಟು ಜೋರಾಗಿ ಆ ಟ್ರೋಫಿ ಹಿಡ್ಕೊಂಡ್ರು. ಇವ್ರ ಸಂಭ್ರಮಾಚರಣೆಯಲ್ಲಿ ಬೆಂಗಳೂರಿನ 11 ಜನ ಮೃತಪಡಬೇಕಾಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.